ಒಂದು ದತ್ತು ತಗೊಂಡು ಅವರಿಗೆ ಶಿಕ್ಷಣವನ್ನು ಕೊಡಿಸುವುದು, ಕೈಲಾದಷ್ಟು ಅವರಿಗೆ ಸಹಾಯ ಸಹಕಾರಗಳನ್ನು ಒಳ್ಳೆ ಒಬ್ಬರೇ ಅಲ್ಲ ಸರ್, ಸಂಸ್ಥೆ ಕಟ್ಟಿದ್ದಾರೆ. ಭಾವ ಏನಂತ ಕಟ್ಟಿದ್ದಾರೆ ಅಂದ್ರೆ ಮತ್ತೆ ಬೇರೆ ಅನುಕೂಲಸ್ಥರ ಹೆಣ್ಣು ಮಕ್ಕಳಿದ್ದಾರೆ ಇದ್ದಾರೆ ಸರ್. ಅದಕ್ಕಾಗಿ ಅಲ್ಲಿ ವಿಶೇಷವಾಗಿ ಎಲ್ಲ ಹೆಣ್ಣು ಮಕ್ಕಳು ಭಾಳಷ್ಟು ಮಂದಿ ನಿಮ್ಮ ವಿಚಾರಗಳನ್ನು ಕ್ರೋಢೀಕರಣ ಮಾಡ್ತಾರೆ. ವಿಶೇಷವಾಗಿ ನಮ್ಮ ಡಾಕ್ಟರ್ ಮಹಾನಂದ ಪಾಟ್ಲೆ ಅಂಥೇಳಿ ಅವರಾದರೂ ಕೂಡ ರೀ ಪ್ರಾಚಾರ್ಯ ರೀ ಇಲ್ಲಿ ನಮ್ಮ LIT ಕಾಲೇಜಿಗೆ ರೀ, ಅವರಾದರೂ ಕೂಡ ಅದನ್ನೇ ಹೇಳ್ತಾರೆ. ಮತ್ತು ಅವರೊಂದು ಮಾತು ಹೇಳ್ತಾರೆ, ನಾವು ಎಷ್ಟೇ ಹೆಣ್ಮಕ್ಕಳು ಪ್ರಬಲದು ಅಂತಂದ್ರು, ಎಷ್ಟೇ ವೈಚಾರಿಕವಾಗಿ ಮುಂದುವರಿದರೂ ಕೂಡ ರೀ ನಮಗೆ ಪುರುಷರ ಸಹಕಾರ ಬೇಕು ಅಂತ ಹೇಳಿದರು. ಯಾಕಂತಂದರೆ ನಾವು ಏನೇ ಇದ್ದರೂ ಸಹಿತ್ರಿ ಬಳ್ಳಿಗೆ ಮರದ ಆಶ್ರಯ ಹೆಂಗೆ ಬರ್ತಲ್ಲ, ನಾನು ಇಷ್ಟೊಂದು ಇದು ಸಾಧನೆ ಮಾಡ್ಬೇಕಾದ್ರೆ ನಮ್ಮ ತಂದೆ ಕಾರಣ. ಅಂದರೆ ಪುರುಷ ಅಂತಂದ್ರೆ ಅವನು ತಂದೆನೂ ಆಗಿರ್ಬೋದು, ಗಂಡನೂ ಆಗಿರ್ಬೋದು, ಮಗನೂ ಆಗಿರ್ಬೋದು. ಹಿಂಗೆ ರೀ ಪುರುಷರನ್ನು ನಾವು ಕಡೆಗಣಿಸಕ್ಕೆ ಬರಂಗಿಲ್ಲ ಅಂತ ಹೇಳಿ ಕಡೆಗಣಿಸೋ ಪ್ರಶ್ನೆ ಇಲ್ಲ. ಇಲ್ಲಿ ವ್ಯವಸ್ಥೆ ಆ ರೀತಿ ಅದು ಇಲ್ಲ. ಅದನ್ನೇ ವ್ಯವಸ್ಥೆ ಆ ರೀತಿ ಯಾವ ಎಲ್ಲ ತಂದೆ ಕೆಟ್ಟವರು ಇರೋದಿಲ್ಲ. ಎಲ್ಲ ತಂದೆ ಮಕ್ಕಳು ಕಲಿಸ್ಬೇಕಂತ ಇರ್ತದೆ, ಮೇಲೆ ಒಯ್ಬೇಕಂತ ಇರ್ತದೆ, ಯಾವ ಬಡವು ಇರ್ತದೆ ತಲೆಯಲ್ಲಿ. ಆದ್ರೆ ಆರ್ಥಿಕ ಶಕ್ತಿ ಇಲ್ಲದ ಸರ್. ಮತ್ತೆ ಸಾಮಾಜಿಕ ಬಂಧನ ನಾವು ಹೆಂಗಿದ್ದೀವಪ್ಪ ಅಂತಂದ್ರೆ ಹೆಣ್ಮಗಳಂದ್ರೆ ದುಡ್ಡಿದ್ದು ಕೊಟ್ಟಿದವಳು, ಮನೆ ಕೆಲಸ ಕೊಟ್ಟಿದವಳು ಅನ್ನೋಂಥ ಭಾವ ಎಲ್ಲರೂ ಬಹಳಷ್ಟು ಮನೆಗಳಲ್ಲಿ ಅದು ಹೋಗಬೇಕು. ಅದು ಹೋಗ್ಬೇಕು. ಶಿಕ್ಷಣ ಅಷ್ಟೇ ಅಲ್ಲ ಸರ್, ಸಂಸ್ಕಾರ ಬೇಕಂತ ಹೇಳಿ ಶಿಕ್ಷಣದ ಸಂಸ್ಕಾರ ಬರೋದು, ಶಿಕ್ಷಣ ಬರೋದು, ಶಿಕ್ಷಣದ ಸಂಸ್ಕಾರ ಬರ್ಲಿಕ್ಕೆ ಆಗಲ್ಲ. ಶಿಕ್ಷಣದ ಇನ್ನೊಂದು ನಂತರದ ರೂಪ ಸಂಸ್ಕಾರ ಒಪ್ತೇನೆ. ಸಂಸ್ಕಾರ ಬರೀ ಸಂಸ್ಕಾರ ಅಂತ ಹೇಳಿ ಎಸ್ಕೇಪ್ ಆಗಕ್ಕೆ ಹೋಗ್ಬೇಡ್ರಿ. ಇಲ್ಲ, ಶಿಕ್ಷಣವೇನು ಶಿಕ್ಷಣ ಇತ್ತಂದ್ರೆ ಮಾತ್ರ ಸಂಸ್ಕಾರಗಳೆಲ್ಲ. ಅದು ಸಂಸ್ಕಾರ ಹೆಂಗೆ ಹೇಳ್ತೀನಿ ಕೇಳಿ ಸರ್. ಇಲ್ಲಿ ಗುರುವಿನ ಗೌರವ ಕೊಡೋದು ಮಾಡೋದು ಆ ಸಂಸ್ಕಾರ, ಅದು ಒಪ್ಪುವಂತ ಮಾತ್ರ. ಅದು ಒಂದರಿಂದ ಇಡೀ ಸಮಾಜ ವ್ಯವಸ್ಥೆ ಚಿತ್ತ ತಿಂತಲ್ಲ. ಇಷ್ಟೊಳಗೆ ಹೆಣ್ಮಕ್ಳು ಸಮಾಜ ಸಿಗಬೇಕಾಗಿತ್ತು. ನೀವು ಸ್ವಲ್ಪ ವಿಚಾರ ಮಾಡ್ರಿ. ನಾ ಹೇಳೋದು ಅಂತಂದ್ರಿ, ಮೊದಲು ಸಂಸ್ಕಾರ ಯಾಕೆ ಸರ್, ಮೊದಲ ಮನೆ ಆಮೇಲೆ ಶಿಕ್ಷಣ. ಸಂಸ್ಕಾರ ಅಂದ್ರೆ ಸರ್ ತಂದೆ ತಾಯಿಗೆ ಸಂಸ್ಕಾರ ಇರ್ತದೆ, ಮಕ್ಕಳು ಕಲಿಸ್ಬೇಕಂತ ಇರ್ತದೆ, ಸಂಸ್ಕಾರ ಅಷ್ಟ. ಶಿಕ್ಷಣ ಬಂದಾಗ ಸಂಸ್ಕಾರಕ್ಕೆ ಬೆಲೆ ಬರ್ತದೆ. ಮೊದಲು ಆ ಸಂಸ್ಕಾರದ ನೆಲೆಗಳಿಗೆ ಬಂದಂತ ಮಕ್ಕಳ್ರಿ ಮುಂದೆ ಅವ್ರ ಸಂಸ್ಕಾರ ಕಲಿಬಾರ್ದ? ಇಲ್ಲ ರೀ, ಸಂಸ್ಕಾರ ಕಲಿಬಾರ್ದು. ಕೆಳಜಾತಿ ಮಕ್ಕಳು ಬೆಳೆದವರು ಸ್ಲಮ್ ಏರಿಯಾ ಕೇಳಿಲ್ಲ, ಕೆಳಜಾತಿ ಐತಿಲ್ಲ ಇಲ್ಲ ಅಂತ ಹೇಳಿಕ್ ಹೋಗ್ಬೇಡ್ರಿ. ಸ್ಲಮ್ ಏರಿಯಾದಲ್ಲೇ ಕೆಳಜಾತಿಯಲ್ಲೇ ಬಡತನದಲ್ಲಿ ಬಂದಂತ ಮಕ್ಕಳಿಗೆ ಸಂಸ್ಕಾರ ಇಲ್ಲದ ಮಕ್ಕಳು ಕಲಿಬಾರ್ದ? ಅಲ್ಲಿಯೂ ಕೂಡ ಸರ್ ವ್ಯವಸ್ಥೆ ಅದ ರೀ. ಈಗೇನೈತೆ ವ್ಯವಸ್ಥೆ ಮಾಡಿದಿರಿ, ಪುರುಷ ರೀತಿ ಮಾಡಿದಿರಿ. ಮಕ್ಕಳಿಗೆ ಕೂಡ ನೀವು ಹೇಳೋದು ಸತ್ಯ ಉಳಿದ ಮಿಥ್ಯ ಅನ್ನೋದು ಮಾತಾಡ್ತೀರಿ ನೀವು. ಇಲ್ಲ, ಅಲ್ಲಿ ಆದ್ರೂ ಸಹ ಶಿಕ್ಷಣಕ್ಕೆ ವ್ಯವಸ್ಥೆ ಅದ ರೀ. ಅಲ್ಲೂ ಜಾಗೃತ ಆಗ್ತದ ಜನ ರೀ. ಈಗ 80 ವರ್ಷ ಆದ್ರೂ ಸಹ ಈಗ ಆಗ್ತದ. ಮಾಡಿ ಅದು ಮಾಡಿಸೋದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಷ್ಟೇ ಅಲ್ಲ ಸರ್. ಇಲ್ಲಿ ವಿಶೇಷವಾಗಿ ಏನು ಸರ್, ಸ್ತ್ರೀ ಸಮಾನತೆ ಅಂತೇಳಿ ನೀವು ಇಟ್ಕೊಂಡ್ರು ಕೂಡ ರೀ, ಸಮಾನರು ಆಗ್ಬೇಕಂದ್ರೆ ಶಿಕ್ಷಣದಿಂದ ತಮ್ಮ ಇದಾಗ್ತಾವೆ ರೀ. ಇನ್ನು ಅದಕ್ಕೆ ಏನಾಯ್ತಂದ್ರೆ ಎಲ್ಲರೂ ಮಹಿಳೆಯರು ಏನು ಮಾಡಿರಂದರೆ ತಮಗೆ ಸಾಧ್ಯ ಆದಷ್ಟು ರೀ ತಾವು ಬೆಳೆಯೋದರೊಂದಿಗೆ ರೀ ಇತರರನ್ನು ಬೆಳೆಸುವಂಥ ಒಂದು ಮನೋವೃತ್ತಿಯನ್ನು ಈ ನಮ್ಮ ಭಾವಯಾನ ಸಂಸ್ಥೆ ಎಲ್ಲ ಸದಸ್ಯರು ಇದ್ದಾರೆ ರೀ. ಅವರು ಏನಿದ್ರೆ ತಮ್ಮ ಒಂದು ಮಕ್ಕಳನ್ನು ಹೆಂಗೆ ಮಾಡ್ತಾರೆ ಹಂಗೆ ಇತರ ಮಕ್ಕಳನ್ನು ಪೋಷಣೆ ಮಾಡ್ತಾರೆ. ಸಾಧ್ಯ ಅಷ್ಟು ಬಡತನ ರೇಖೆಲಿರ್ತದೆ ನಮ್ಮ ಮಕ್ಕಳಿಗೆ ಸಹಾಯ ಸಹಕಾರಗಳನ್ನು ಮಾಡ್ತಾರೆ. ಇವ್ರ ಉದ್ದೇಶನೇ ಮೂಲ ಉದ್ದೇಶ ಏನಂತಾರೆ, ಒಂದು ಸಂಸ್ಕಾರ ಸಂಸ್ಕೃತಿ ಶಿಕ್ಷಣಕ್ಕೆ ಒತ್ತು ಕೊಟ್ಟ ಕೆಲಸ ಕಾರ್ಯ ಮಾಡ್ತದೆ ರೀ. ಆ ದೃಷ್ಟಿ ಸರ್ ಇವತ್ತು ಏನೇನು ಅಂತಾರಾಷ್ಟ್ರೀಯ